ನಮಸ್ಕಾರ. ಮಾಲ್ನಿ ಟೇಸ್ಟಿ ಟ್ರೀಟ್ಸ್ಗೆ ಸುಸ್ವಾಗತ. ನಾನೀಗ ರವೆ ಉಂಡೆನ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ನೋಡಿ, 1 ಕಪ್ ರವೆ ತಗೊಂಡಿದ್ದೀನಿ. ಇಷ್ಟು ಗೋಡಂಬಿನ ಚೂರು ಮಾಡಿ ಲವಂಗ ಒಂದು 10 ಇಟ್ಕೊಂಡಿದ್ದೀನಿ. ಇಷ್ಟು ಒಣದ್ರಾಕ್ಷಿ ಇಟ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಯಾವ ಪಾವು ರವೆ ತೊಗೊಂಡಿದ್ದೀನೋ ಅದರಲ್ಲಿ ಅರ್ಧ ಕೊಬ್ಬರಿ ತೊಗೊಂಡಿದ್ದೀನಿ. ಸಕ್ಕರೆ 3/4 ತೊಗೊಂಡಿದ್ದೀನಿ. ಈಗ ಸ್ಟವ್ ಹಚ್ಚಿದ್ದೀನಿ. ಈಗ ರವೆ ಹಾಕಿಬಿಟ್ಟು ಡ್ರೈ ರೋಸ್ಟ್ ಮಾಡ್ತೀನಿ. ಫಸ್ಟು ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಹುರಿಬೇಕು. ನೋಡಿ, ಹುರಿದಾಗಿದೆ, ಹಸಿ ವಾಸನೆ ಹೋಗಿದೆ. ಇದು ಚಿರೋಟಿ ರವೆ ಆಗಿರೋದ್ರಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರಿಬೇಕು. ಹುರಿದಿದ್ದೀನಿ. ಈ ಕಡೆ ಹಾಕ್ತಾ ಇದ್ದೀನಿ ಇದನ್ನು. ಈಗ 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಇದಕ್ಕೆ ಫಸ್ಟು ಗೋಡಂಬಿ, ಲವಂಗ, ಆಮೇಲೆ ಇದಕ್ಕೀಗ ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಆಮೇಲೆ ಕೊಬ್ಬರಿ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಮುಂಚೆನೇ ಮಾಡಿ ಇಟ್ಟಿರ್ತೀನಿ. ಸಕ್ಕರೆ ಜೊತೆ ಸೇರಿಸ್ಬಿಟ್ಟು ಮಿಕ್ಸಿನಲ್ಲಿ ಪುಡಿ ಮಾಡಿ ಇಟ್ಟಿರ್ತೀನಿ. ಇದನ್ನು ಏಲಕ್ಕಿನ ಅದನ್ನು ಹಾಕಿದೆ. ಈಗ ಇದಾದಮೇಲೆ ಈ ಹುರಿದಿರೋ ರವೆ ಇದೆಯಲ್ಲ ಅದನ್ನು ಇದ್ರ ಜೊತೆ ಸೇರಿಸಿ ಒಂದ್ಸಲಿ ಹುರಿದ್ಬಿಟ್ಟು ಸಕ್ಕರೆ ಸೇರಿಸ್ಬೇಕು. ಇದೇ ಕಪ್ಪಲ್ಲಿ ಸಕ್ಕರೆ 3/4 ತಗೊಂಡು ಪುಡಿ ಮಾಡಿ ಇಟ್ಟಿದ್ದೀನಿ. ಈಗ ಸ್ಟವ್ ಆರಿಸ್ಬಿಟ್ಟು ಇದನ್ನು ಹಾಕ್ತಾ ಇದ್ದೀನಿ. ಪಾಕ ಏನೂ ಮಾಡೋ ಕೆಲಸ ಇಲ್ಲ, ಈಸಿಯಾಗಿ ರವೆ ಉಂಡೆ ಮಾಡ್ಕೋಬೋದು. ಈಗ ಇದನ್ನು ಚೆನ್ನಾಗಿ ಸೇರಿಸ್ಬಿಟ್ಟು ಇದಕ್ಕೆ ಹಾಕಿಡ್ತಾ ಇದ್ದೀನಿ. ಚೆನ್ನಾಗಿ ಸಕ್ಕರೆ ರವೆ ಜೊತೆ ಹೊಂದಿಸಿ ಸರಿಯಾಗಿ ಕೂಡಿಸ್ಬಿಟ್ಟು ಸ್ವಲ್ಪ ಆರಲಿ, ಆಮೇಲೆ ಉಂಡೆ ಕಟ್ಟೋಣ. ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೀನಿ ಅಂದರೆ ಫಿಲ್ಟ್ರ್ ನೀರು ತೊಗೊಂಡು ಅದನ್ನು ಉಗುರು ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಹಾಲನ್ನು ಬೇಕಾದರೂ ಹಾಕ್ಬೋದು. ಹಾಲನ್ನು ಹಾಕಿದರೆ ಸ್ವಲ್ಪ ಬೇಗ ಉಂಡೆನ ಮುಗಿಸ್ಬೇಕಾಗುತ್ತೆ, ಇಲ್ಲದೇ ಇದ್ದರೆ ಹಾಲಿಂದು ಸ್ಮೆಲ್ ಬಂದುಬಿಡುತ್ತೆ. ನೀರು ಹಾಕಿದರೆ ನೀವು 8 ದಿವಸ ಇಟ್ಟರು ಏನೂ ಆಗೋಲ್ಲ, ಯಾಕೆಂದರೆ ನಾವು ಕೊಬ್ಬರಿನೂ ಹುರ್ಕೊಂಡಿರ್ತೀವಿ. ಈಗ ಇದನ್ನು ಸ್ವಲ್ಪನೇ ಹೀಗೆ ಹಾಕ್ಕೊಂಡು, ತುಂಬ ಹಾಕಬಾರ್ದು. ಉಂಡೆ ಕಟ್ಟೋಕ್ಕೆ ಎಷ್ಟೋ ಅಷ್ಟು. ಮುಂಚೆನೇ ತುಂಬ ಹಾಕಿಬಿಟ್ರೆ ಅದು ಮೆತ್ತಗಾಗ್ಬಿಡತ್ತೆ. ಸ್ವಲ್ಪನೇ ಹಾಕ್ಕೊಂಡು ಹೀಗೆ ಕಲಸಿ ಉಂಡೆ ಕಟ್ಟೋ ಹದಕ್ಕೆ ತರಬೇಕು.
ಹೀಗೆ ಇದು ಮಾಡಿಬಿಟ್ಟು ಇಟ್ಬಿಡಿ ಆರೋ ತನಕ. ಆಮೇಲೆ ಉಂಡೆ ಕಟ್ಬೋದು, ತೋರಿಸ್ತೀನಿ ಆಮೇಲೆ. ನೋಡಿ, ರವೆ ಉಂಡೆ ರೆಡಿಯಾಗಿದೆ. ಈ ಥರ ಮಾಡ್ಕೊಂಡ್ಬಿಟ್ಟು ಫೀಡ್ಬ್ಯಾಕ್ ಕೊಡಿ, ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ. ಥ್ಯಾಂಕ್ ಯು. ರೆಡಿಯಾಗಿದೆ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.